ಆಗಿದೆ. ನೀವು ಶೂಟಿಂಗ್ ಸಂದರ್ಭದಲ್ಲಿ ಕೂಡ ಇದ್ರಿ, ಅವ್ರು ಹೇಳ್ತಿದ್ದಾರೆ ಅವರೆಲ್ಲ ನಮ್ಮ ಫ್ರೆಂಡ್ಸ್ ಅವರೇ, ಗೊತ್ತಿರುವವರೇ. ನಾನ್ ಮಾತ್ರ ಇದ್ದಿದ್ ಮೇಡಮ್. ಇಲ್ಲಿರೋರು ಅವ್ರಿಗೆ ಗುರು ಸರ್ ಹೇಳೋರು ಎಲ್ರಿಗೂ ನನ್ನ ಗುರುದತ್ ಗಾಣಿಗ ಫಿಲಮ್ಸ್ ಇಂದ ಪೇಮೆಂಟ್ ಹೋಗಿದೆ, ಸಂಬಳ ಹೋಗಿದೆ. ಇಲ್ಲಿ ಸಂಬಳ ಇಸ್ಕೊಂಡು ಯಾರು ಬಂದಿಲ್ಲ ಮೇಡಮ್. ನಾನ್ ಮಾತ್ರ ಇದ್ದಿದ್ ಮೇಡಮ್. ಆಸ್ ಎ ಪರ್ಸನ್ ನಾನು ವರ್ಕ್ ಮಾಡ್ತಿದ್ದೆ ಪ್ರಜ್ವಲ್ ಸರ್ ಹತ್ರ. ನಾನು ವರ್ಕ್ ಬಿಟ್ಟು ಅವ್ರ ಹತ್ರ 6 ಮಂತ್ ಆಗಿದೆ. ಓಕೆನಾ, ನಾನು ಆಸ್ ಎ ಅಭಿಮಾನಿಯಾಗಿ ಇಡೀ ನೀವು ಯಾರನ್ನ ಬೇಕಂದ್ರೆ ಕೇಳ್ಕೊಳ್ಳಿ. ಆಲ್ಮೋಸ್ಟ್ ಇಲ್ಲಿ ಮೀಡಿಯಾದವರೆಗೂ ನಾನು ಒಂದಷ್ಟು ಜನ ಗೊತ್ತಿರ್ಬೋದು ಅನ್ಸುತ್ತೆ. ಆಸ್ ಎ ಫ್ಯಾನ್ ನಾನು ಪ್ರಜ್ವಲ್ ಅವ್ರಿಗೆ ಎಂಟ್ರಿ ಆಗಿರೋದು ಸಾಗರ್ ಸಿನಿಮಾ ಇಂದ. ನಾನು ಅವ್ರ ಫ್ಯಾನ್ಸ್ ಅಸೋಸಿಯೇಷನ್ ಅಲ್ಲಿ ಕೆಲಸ ಮಾಡ್ತಿರೋನು. ಫ್ಯಾನ್ಸ್ ಅಸೋಸಿಯೇಷನ್ ಇಂದ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ನಾನು ಕೆಲಸ ಬಿಟ್ಟಿದ್ದೀನಿ. ಅವ್ರು ಹೇಳಿದ್ರು ಅವರೇ ಬೇಕು ಅಂತ ಮಾಡಿರ್ಬಹುದೇನೋ ಅಂತ. ಅದನ್ನ ಆ ಮಾತನ್ನ ಗುರು ಸರ್ ವಾಪಸ್ ತಗೋಬೇಕು. ಟೀಸರ್ ಇಲ್ಲ ಅದ್ರಲ್ಲಿ ವಾಯ್ಸೇ ಇರ್ಲಿಲ್ಲ ಅಣ್ಣ. ಅದ್ರಲ್ಲಿ ವಾಯ್ಸೇ ಇರ್ಲಿಲ್ಲ ಅಣ್ಣ. ಸಾಂಗ್ ಅಲ್ಲಿ ಇತ್ತು. ಅವಾಗ ಗುರು ಸರ್ ಏನ್ ಹೇಳಿದ್ರು, ನಮ್ಗೆ ಸಾರಿಗೆ ಆಗಿರ್ಬೋದು, ನಮ್ಗೆ ಅಂದ್ರೆ ನಮ್ಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಏನಾಗಿತ್ತು, ಸಾಂಗ್ ಅಲ್ವಾ, ದಿಸ್ ನಾಟ್ ಮ್ಯಾಟರ್ ಅಂತ ಗುರು ಸರ್ ಹೇಳಿದ್ರು. ಇವಾಗ ಡಬ್ಬಿಂಗ್ ಅನ್ನ ಅವರ ವಾಯ್ಸ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬೇರೆಯವರಿಂದ ಮಾಡಿಸಿದ್ದಾರೆ ಅಂತ ಈಗ ಟೀಮ್ ಕ್ಲಾರಿಟಿ ಕೊಟ್ಟಿರೋದು. ಸೊ ಪ್ರಜ್ವಲ್ ಅವ್ರಿಗೆ ಮೇಡಮ್ ಪ್ರಜ್ವಲ್ ಸರ್ ಇವನ್ ಯಾರಿಗೂ ಯಾವತ್ತು ಇವನ್ ನಾವುಗಳಿದ್ದೀವಿ, ನಮ್ಗಳಿಗೂ ಯಾವತ್ತು ಸ್ಪಂದಿಸಲ್ಲ ಸರ್. ಆಕ್ಚುಲಿ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ನಾವ್ ಏನೋ ಒಂದ್ ವಿಚಾರಕ್ಕೆ ಯಾವ್ದೊಂದ್ ಸುದ್ದಿ ಬಂದ್ರು ಇವನ್ ಜರ್ನಲಿಸ್ಟ್ ನಮ್ಗಳಿಗೆ ನಮ್ ಸುತ್ತ ಇದ್ದವ್ರನ್ನು ಕೂಡ ಅವ್ರು ಸ್ಪಂದಿಸಲ್ಲ. ಸೊ ನಾವ್ ಅವ್ರನ್ನ ಕೇಳಕ್ಕೂ ನಮ್ಗೆ ಅವ್ರು ಸಿಗಲ್ಲ ಕನೆಕ್ಷನ್. ಇದು ನಿಜವಾದ ಒಂದು ಉತ್ತರ ನಮ್ ಕಡೆ ಇಂದ. ನೀವು ಯಾರನ್ನ ಟಚ್ ಮಾಡ್ತಿದ್ದೀರಾ? ಪ್ರಜ್ವಲ್ ಅವ್ರಿಗೆ ನೇರವಾಗಿ ಕಾಲ್ ಮಾಡ್ತೀವಿ ಸರ್ ನಾವು. ಅವ್ರು ರೆಸ್ಪಾಂಡ್ ಮಾಡಲ್ಲ. ಸರ್ ಇವಾಗ ಇಷ್ಟೆಲ್ಲ ಆಗಿರೋದ್ರಿಂದ ಅವರು ಕ್ಲಾರಿಟಿ ಹೇಳಿದ್ದಾರೆ, ನಿಮ್ ಕಡೆಯಿಂದ ನೀವು ಹೇಳ್ತಿದ್ದೀರಾ. ಪ್ರಜ್ವಲ್ ಅವರನ್ನ ಭೇಟಿಯಾಗಿ ಏನಾದ್ರು ಮಾತಾಡ್ತೀವಿ? ಹೋಗ್ತೀವಿ ಮೇಡಮ್, ಹೋಗ್ತೀವಿ. ಅಂದ್ರೆ ಎಲ್ಲಿದ್ದಾರೆ ಗೊತ್ತಿಲ್ಲ, ಫೋನ್ ಆಫ್ ಇದೆ, ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಹೋಗ್ತೀವಿ. ಮತ್ತೆ ನಾವು ಗುರು ಅವ್ರ ಹತ್ರ ಇಲ್ಲಿ ಮಾತಾಡೋದು ಮಾತಾಡ್ಬೇಕು. ಆಮೇಲೆ ರಾಜ್ ಶೆಟ್ರ್ ಹೇಳಿದ್ರು ಮನುಷ್ಯ ತರ ಬಿಹೇವ್ ಮಾಡೋದಾದ್ರೆ ಅಂತ. ನಾವು ಮನುಷ್ಯರೇ ಮೇಡಮ್, ಎಲ್ಲರೂ ಮನುಷ್ಯರೇ ಮೇಡಮ್. ಸರ್ ಇದೊಂದು ಇದೇ ಜಾಗದಲ್ಲಿ ಬೇರೆ ಮೇಡಮ್ ಸಾರಿ, ಅದಕ್ಕೆ ನಮ್ ಕಡೆಯಿಂದ ನಾವು ಸಾರಿ ಕೇಳ್ತೀನಿ ಮೇಡಮ್. ಅದು ನಿಮ್ ಕಡೆಯಿಂದ ನಿಮ್ಗೆ ತಪ್ಪು ಅನ್ಸಿದೆ. ಓಕೆ, ಆ ತರದ್ದು ಏನಾದ್ರು ನಮ್ ಕಡೆಯಿಂದ ನಿಮ್ಗೆ ತಪ್ಪು ಅನ್ಸಿದ್ರೆ ಅದನ್ನ ನಾನು ಕ್ಷಮೆ ಕೇಳ್ತೀನಿ. ಓಕೆ ಸರ್, ಮೇಡಮ್ ನಾನು ಕ್ಷಮೆ ಕೇಳ್ತೀನಿ. ಬಟ್ ಅವ್ರು ಮಾಡಿರೋ ತಪ್ಪು ಅಂತ ನಿಮ್ಗೆ ಅನ್ಸಿಲ್ವಾ ಮೇಡಮ್? ಡಬ್ಬಿಂಗ್ ವಿಚಾರವಾಗಿ ಅವರೊಂದು ಕ್ಲಾರಿಟಿ ಪ್ರಜ್ವಲ್ ಅವರ ಅಭಿಮಾನಿ ಪ್ರಜ್ವಲ್ ಅವರ ಅಭಿಮಾನಿ ಆಗಿರಬಹುದು ನೀವು, ಆದ್ರೆ ಪ್ರಜ್ವಲ್ ಅವರು ಸ್ಕ್ರೀನ್ ಮೇಲೆ ಚೆನ್ನಾಗಿ ಬರ್ಬೇಕು, ಅವರ ಒಂದು ಸಿನಿಮಾ ಗೆಲ್ಬೇಕು ಅನ್ನೋದು ಅಭಿಮಾನಿಗಳಿಗೂ ಇರಬೇಕು. ಸೊ ಅವರ ಒಂದು ವಾಯ್ಸ್ ಚೆನ್ನಾಗಿ ಅದಕ್ಕೆ ಡಬ್ಬ ಆಗದೆ ಇದ್ದಾಗ ಆ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ನೀವ್ ಹೆಂಗ್ ನಂಬ್ತೀರಾ? ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ವಲ್ಲ ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಟ್ರೈ ಮಾಡಬಹುದಿತ್ತು. ಪ್ರೊಡ್ಯೂಸರ್ಗಳನ್ನು ಕೂಡ ಅರ್ಥ ಮಾಡಬೇಕು. ನಮ್ಮ ಕನ್ನಡ ಸಿನಿಮಾಗಳನ್ನ ನಾವೇ ಕಾಲ್ ಎಳಿತಾ ಇದೀವಿ ಸರ್. ಕನ್ನಡ ಸಿನಿಮಾಗಳನ್ನ ನಾವೇ ಕಾಲ್ ಎಳಿತಾ ಇದ್ದೀವಿ. ಸಿನಿಮಾ ಮಾತಾಡಬಹುದು ಪ್ರಜ್ವಲ್ ಅವ್ರ ಹತ್ರ ಈ ತರ ವಾಯ್ಸ್ ಈ ತರ ಆಗ್ತಾ ಇದೆ, ನೀವು ಮಾತಾಡಬಹುದು. ಮೇಡಮ್ ನಿಮ್ ಅವ್ರ ಹತ್ರನೂ ಇರುತ್ತಲ್ಲ ಮೇಡಮ್ ಡಾಕ್ಯುಮೆಂಟ್, ಅವ್ರ ಹತ್ರನೂ ಕಾಲ್ ಲಿಸ್ಟ್ ಇರುತ್ತೆ, ಅವ್ರ ಹತ್ರನೂ ಮೆಸೇಜಸ್ ಇರುತ್ತೆ ಅಲ್ವಾ? ಸರ್ ಇಷ್ಟೆಲ್ಲ ನೀವು ಗಲಾಟೆ ಮಾಡಿರೋರು, ಸೊ ಅಂದ್ರೆ ಇವತ್ತು ಧ್ವನಿ ಎತ್ತಿರೋರು ಬೇರೆ ತರ ಇತ್ತು ವಿಡಿಯೋ. ಬಟ್ ಧ್ವನಿ ಒಂದ್ ನಿಮಿಷ ಸರ್, ಧ್ವನಿ ಎತ್ತಿದವರು ಪ್ರಜ್ವಲ್ ಅವ್ರ ಹತ್ರನೂ ಒಂದು ಪ್ರೆಸ್ ಮೀಟ್ ಕರೆಸಿ ಮಾತಾಡ್ಸಿ. ಅಲ್ಲಿ ಹೋಗ್ತೀವಿ ಮಾಡ್ತೀವಿ. ಅದನ್ನ ಮಾಡದೇ ಇರಕ ಇಷ್ಟೆಲ್ಲ ಆದ್ಮೇಲೆ ನಾವು ಅದನ್ನ ಮಾಡದೇ ಇರಕಾಗತ್ತಾ? ಮಾಡೇ ಮಾಡ್ತೀವಿ ಮೇಡಮ್, ಮಾಡ್ತೀವಿ. ಅದನ್ನ ಮಾಡಿಲ್ಲ ಅಂತ ಹೌದು ಮಾಡ್ತೀವಿ, ಅದನ್ನು ಮಾಡ್ತೀವಿ. ಸರ್ ಏನಾದ್ರು ಹೇಳೋದಿದ್ರೆ ಫೈನಲ್ ಅಷ್ಟೇ ಮೇಡಮ್. ತಪ್ಪು ಎರಡು ಕಡೆಯಿಂದ ಆಗುತ್ತೆ, ಒಂದ್ ಕಡೆಯಿಂದ ಆಗಲ್ಲ ಅಷ್ಟೇ. ಎರಡು ಕಡೆಯಿಂದ ತಪ್ಪಾದಾಗ ಮಾತ್ರ ತಪ್ಪಾಗುತ್ತೆ. ನಮ್ದೇನಿಲ್ಲ ಮೇಡಮ್, ನಾವು ಕೇಳ್ತಿರೋದು ಒಂದೇ ಮೇಡಮ್. ಬೇರೆ ಸಿನಿಮಾ ಬಗ್ಗೆ ಆಗ್ಲಿ, ಟೆಕ್ನಿಷಿಯನ್ಸ್ ಬಗ್ಗೆ ಆಗ್ಲಿ, ಅಥವಾ ಸಿನಿಮಾ ಕ್ವಾಲಿಟಿ ಬಗ್ಗೆ ಆಗ್ಲಿ, ನಾವು ಬೇರೆ ಯಾವ ವಿಚಾರನೂ ನಾವು ಕೇಳ್ತಿಲ್ಲ ಮೇಡಮ್. ಬೇರೆ ಏನು ನಾವು ಕೇಳಕ್ಕೂ ಬಂದಿಲ್ಲ ಇಲ್ಲಿ. ನಮ್ಗಿಲ್ಲಿ ಬರೋವರೆಗೂ ನಮ್ಗೇನ್ ಗೊತ್ತಿರುತ್ತೆ, ಈಗ ನಮ್ಗೇನ್ ಕಷ್ಟ ತೋರಿಸಿರ್ತಾರ ಮುಂಚೆನೆ ಟ್ರೈಲರ್ನ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದಕ್ಕೆ ನಾವು ಕೇಳ್ತಿದೀವಿ ಅಷ್ಟೇ. ಸರ್ ನೀವು ಕೂಡ ಸಿನಿಮಾ ಶೂಟಿಂಗ್ ಅಲ್ಲಿ ಭಾಗಿಯಾಗಿರೋದ್ರಿಂದ ಸೊ ಪ್ರಜ್ವಲ್ ಅವರ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದೆಯಾ ಸಿನಿಮಾದಲ್ಲಿ? ಇಲ್ಲ ಮೇಡಮ್, ರಾಜ್ ಶೆಟ್ರ್ ಓನ್ಲಿ ಗೆಸ್ಟ್ ಅಪಿಯರೆನ್ಸ್ ಮೇಡಮ್. ಅದು ನಮ್ಗೆ ಗೊತ್ತಿರೋ ವಿಚಾರ ಮೇಡಮ್, ಪ್ರಜ್ವಲ್ ಸರ್ಗೂ ಗೊತ್ತಿರೋ ವಿಚಾರ. ಆ ವಿಚಾರ ಮೇಡಮ್, ಈಗ ನಾನು ಹೇಳೋದು ಒಂದು ಕ್ಲಾರಿಟಿ ಕೊಡ್ತೀನಿ. ರಾಜ್ ಶೆಟ್ರಿಗಾಗ್ಲಿ ಪ್ರಜ್ವಲ್ ಸರ್ಗಾಗ್ಲಿ ಯಾವುದೇ ತರದ ಭಿನ್ನಾಭಿಪ್ರಾಯನೂ ಇಲ್ಲ. ರಾಜ್ ಶೆಟ್ರ್ ಬಂದ್ರು ಅಂತ ಪ್ರಜ್ವಲ್ ಅವ್ರಿಗೆ ಅವ್ರ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಮಾಡಿಲ್ಲ. ಆ ತರದ್ ಯಾವುದೇ ತರದ್ ಏನೂ ಆಗಿಲ್ಲ ಮೇಡಮ್. ನಾವು ಕೇಳ್ತಿರೋದು ಓನ್ಲಿ ಪ್ರಜ್ವಲ್ ಅವ್ರ ವಾಯ್ಸ್ ಇಲ್ಲ ಮತ್ತೆ ಪ್ರಜ್ವಲ್ ಅವರ ನಡುವೆ ವೈಮನಸ್ ಇದೆಯಾ? ಅದ್ ನಮಗ್ ಗೊತ್ತಿಲ್ಲ ಮೇಡಮ್. ಅದು ಅವರಿಬ್ರು ಸಮಸ್ಯೆಗಳು ಏನಿದೆಯೋ ನಮಗ್ ಗೊತ್ತಿಲ್ಲ ಅಲ್ವಾ ಸರ್? ಅವರ ಸಮಸ್ಯೆಗಳು ಅವರು ಬಗೆಹರಿಸ್ತಾರೆ. ನೀವ್ ಇವತ್ತೊಂದು ಪ್ರೆಸ್ ಮೀಟಿಗೆ ಕೇಳೋ ಅಧಿಕಾರ ಇಲ್ಲ ಮೇಡಮ್. ಅದನ್ನ ಕೇಳುವ ವೇದಿಕೆ ಅಲ್ಲ ಅಂತ ಸರ್.
ಓಕೆ ಮೇಡಮ್, ಆ ತರ ಏನಾಯ್ತು ನಿಮ್ಗೆ ಅನ್ಸಿದ್ರೆ ನಾವು ಗೊತ್ತಾ ಕ್ಷಮೆ ಸರ್, ಕೇಳ್ತೀವಿ ಇವಾಗ ಮೇಡಮ್. ನೀವೇ ಅಭಿಮಾನಿಗಳೇ ಅವ್ರಿಗೆ ಮೇಡಮ್ ಅದೇ ಮೇಡಮ್ ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್, ಇಲ್ಲ ನಾವು ತಂದಿಕ್ಕಂತ ಕೆಲಸ ಮಾಡಿಲ್ಲ ಮೇಡಮ್. ಪ್ರೆಸ್ ಮೀಟ್ ಗಳು ಇಷ್ಟು ಸಿನಿಮಾ ಕೆಲಸಗಳು ನಾವು ಮಾಡ್ತೀವಲ್ಲ ಬರ್ಬೇಕು ಇಷ್ಟು ಸಿನಿಮಾದಲ್ಲಿ ಈ ತರ ಆಗಿಲ್ವಲ್ಲ ಮೇಡಮ್, ಯಾವ ಯಾವ ಸರ್ ಹಿಂದೆ ಡೈರೆಕ್ಟರ್ ಒಂದಿರೋರ್ನ ಅವಮಾನ ಮಾಡೋದು. ಬನ್ನಿ ಸರ್ ಈ ಕಡೆ ಬನ್ನಿ. ಮೇಡಮ್ ಈಗ ನಾನು ನಿಮ್ಮನ್ನೇ ಕೇಳ್ತೀನಿ ಮೇಡಮ್, ನೀವು ಹೇಳ್ತಿದ್ದೀರಾ ಓಕೆ ನಿಮ್ಮಿಂದ ಈ ತರ ಆಗಿದ್ದು ತಪ್ಪಲ್ವಾ ಅಂತ. ಓಕೆ ಆಯ್ತು, ನೀವು ಹೇಳ್ತಿದ್ದೀರಾ ತಪ್ಪಲ್ವಾ ಅಂತ, ಆಯ್ತು ನಾನು ಅದನ್ನ ತಪ್ಪನ್ನು ಒಪ್ಕೊಂತೀನಿ ಮೇಡಮ್. ಈಗಿದ್ದು ನಿಮ್ಗೆ ತಪ್ಪು ಅನ್ಸಿಲ್ವಾ ಮೇಡಮ್? ಅವ್ರು ಹೇಳಿದಿಲ್ಲ ಸರ್, ಆಲ್ರೆಡಿ ಡಬ್ಬಿಂಗ್ ಗೆ ನಾವು ಬುಕ್ ಮಾಡಿ ಇಟ್ಟಿದೀವಿ, ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ಅವ್ರು ಬಂದು ಡಬ್ ಮಾಡ್ಲಿ, ಮುಂದೆ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನ ಅವ್ರಿಬ್ರು ಜೊತೆಲಿ ಕೂತ್ಕೊಂಡಾಗ ಅಲ್ಲಿ ಮಾತಾಡ್ಲಿ ಮೇಡಮ್. ಯಾರ ಕಡೆಯಿಂದ ತಪ್ಪಾಗಿದೆ ಯಾರ ಕಡೆಯಿಂದ ತಪ್ಪಾಗಿಲ್ಲ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಮೇಡಮ್ ನಿಮ್ಗೆ. ದಯವಿಟ್ಟು ನಮ್ಮ ಕಡೆಯಿಂದ ನಿಮ್ಗೆ ಒಂದ್ ನಿಮಿಷ ಮೇಡಮ್, ಮಾಧ್ಯಮದವರು ಇಲ್ಲದೆ ಸಿನಿಮಾ ಇಲ್ಲ, ಸಂಭಾವನೆ ಕೊಟ್ಟಿಲ್ಲ ಬಾಕಿ ಏನೋ ಅದು ನಮ್ಗೆ ಅವಶ್ಯಕತೆನೇ ಇಲ್ಲ ಮೇಡಮ್, ಅದು ನಮ್ಗೆ ಅವಶ್ಯಕತೆನೇ ಇಲ್ಲ. ಆಸ್ ಎ ಫ್ಯಾನ್ ನಾನು ಒಬ್ಬ ಸಿನಿಮಾ ಅಭಿಮಾನಿಯಾಗಿ, ಒಬ್ಬ ಹೀರೋ ಅಭಿಮಾನಿಯಾಗಿ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅದು ಪ್ರೊಡ್ಯೂಸರ್ ಉಂಟು, ಹೀರೋ ಉಂಟು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆ ವಿಚಾರ ಮಾತಾಡುವಂತ ರೈಟ್ಸ್ ನನಗೂ ಇಲ್ಲ, ಬೇರೆ ಇಲ್ಲಿರೋರು ಯಾರಿಗೂ ಇಲ್ಲ. ಸರ್ ನೀವು ಅಭಿಮಾನಿಯಾಗಿ ನೋಡ್ತಾ ಇದ್ದೀರಾ, ಬಟ್ ನಿಮ್ಮ ಒಂದು ಹೀರೋನ ಸಿನಿಮಾ ಸ್ಕ್ರೀನ್ ಅಲ್ಲಿ ಆರಾಧಿಸುವ ತರ ನೀವು ನೋಡ್ಬೇಕಲ್ವಾ? ಅದೇ ಮೇಡಮ್, ಡಬ್ಬಿಂಗ್ ಅದಿಲ್ಲ ಅಂದ್ರೆ ನಮಗ್ ಬೇಜಾರಾಗುತ್ತೆ ಮೇಡಮ್. ಪ್ರಜ್ವಲ್ ಅವರೇ ಡಬ್ಬಿಂಗ್ ಮಾಡಿ ಆ ಒಂದು ಈ ಕ್ಯಾರೆಕ್ಟರ್ ಗೆ ಅದು ಮೇಡಮ್ suit ಈಗಲೂ ಆಗದೇ ಹೇಳ್ತೀನಿ ಕೇಳಿ, ಇದ್ದಾಗ ಅಲ್ಲ ಅದು ನ್ಯಾಯವಾದ ಅಲ್ಲ ಮೇಡಮ್ ಈಗಲೂ ಹೇಳ್ತೀನಿ ಕೇಳಿ. ಈಗಲೂ ನಾವೇನ್ ಇದನ್ನ ನಾವು ಪ್ರಮೋಷನ್ ಮಾಡಲ್ಲ, ನಾವು ಟೀಮ್ ಜೊತೆ ನಿಂತ್ಕೊಳ್ಳಲ್ಲ. ಇಲ್ಲಿವರೆಗೂ ಕರಾವಳಿ ಮುಹೂರ್ತ ದೊಡ್ಡ ಗಣಪತಿ ಟೆಂಪಲ್ ಅಲ್ಲಿ ಏನ್ ಮುಹೂರ್ತ ಆಯ್ತು ಅವತ್ತಿಂದ ಇವತ್ತಿನವರೆಗೂ ಇದೇ ಗುರು ಸರ್ನ ಬೇಕಾದ್ರೆ ಕರೆದ್ಬಿಟ್ಟು ನೀವು ಅಲ್ಲಿ ಕೇಳಿ, ಹೀರೋ ಅಭಿಮಾನಿಗಳು ನಿಮಗೆ ಅಂದ್ರೆ ಪ್ರಮೋಷನ್ ವಿಚಾರದಲ್ಲಿ ಇರ್ಬೋದು, ಯಾವ್ದ್ರಲ್ಲಾರು ನಿಮ್ಗೆ ಸಪೋರ್ಟ್ ಮಾಡಿದಾರಾ ಮಾಡಿಲ್ವಾ ಅಂತ ಇಡೀ ನಮ್ ಟೀಮ್ ಅವ್ರ ಜೊತೆ ನಿಂತಿದೆ ಮೇಡಮ್. ನಾನು 4 days ಬ್ಯಾಕ್ ನಾನು ಕಾಲ್ ಮಾಡಿದ್ದೀನಿ ಮೇಡಮ್ ಗುರು ಸರ್ಗೆ, ನಾನು ಕಾಲ್ ಲಿಸ್ಟ್ ತೋರಿಸ್ತೀನಿ. ಸರ್ ಇವತ್ತು ಸ್ಟೇಜ್ ಹತ್ತೋ ಬದಲು ಒಂದ್ ನಿಮಿಷ ಮೇಡಮ್, ನಾನು ಮಾತಾಡ್ತೀನಿ ಮೇಡಮ್, ನಾನು ಕಾಲ್ ಲಿಸ್ಟ್ ತೋರಿಸ್ತೀನಿ ಮೇಡಮ್. 3 days ಬ್ಯಾಕ್ ನಾನು 4 times ಕಾಲ್ ಮಾಡಿದ್ದೀನಿ ಗುರು ಸರ್ಗೆ. ಏನ್ ನಡೀತಿದೆ, ಏನ್ ಮಾಡ್ಬೇಕು, ನಮ್ ಕಡೆಯಿಂದ ಏನೇನ್ ಮಾಡ್ಬೇಕಲ್ಲಿ ಆಸ್ ಎ ಫ್ಯಾನ್ ಅಸೋಸಿಯೇಷನ್ ಕೇಳೋ ಅವಶ್ಯಕತೆ, ಕೇಳುವಂತ ನೆಸೆಸಿಟಿ ಇದೆ ಇಲ್ವಾ ಮೇಡಮ್? ನಮ್ಗಿದೆ ನಮ್ ಫೋನ್ ಆನ್ಸರ್ ಬಂದಿಲ್ಲ. ಫೋನ್ ಆನ್ಸರ್ ಬಂದ್ರೆ ಇಲ್ಲಿ ಬರ್ತಿದಿಲ್ಲ ಮೇಡಮ್. ನಾನು ಕಾಲ್ ಲಿಸ್ಟ್ ಬೇಕಾದ್ರೆ ತೋರಿಸ್ತೀನಿ. ಹೊರಗಡೆ 4 ಸಲ ಫೋನ್ ಟ್ರೈ ಮಾಡಿದ್ದೀನಿ. ಹಂಗ ಮೂವಿ ಹಾಳು ಮಾಡ್ಬೇಕಂದ್ರೆ ಹೊರಗಡೆ ಬ್ಯಾನರ್ ಹಾಕ್ಸಿಲ್ಲ ಮೇಡಮ್. ನೀವು ನೋಡ್ಬೋದು ಮೇಡಮ್. ಬೇಕಾದ್ರೆ ಅದು ಏನೈತೆ ಸರ್ ಹೌದು ಮೇಡಮ್, ಇನ್ನೊಂದು ಕಡೆಯಿಂದ ದೊಡ್ಡ ವಿಷಯ ಅಲ್ಲ ಮೇಡಮ್, ಏನೇ ಇದು ದೊಡ್ಡ ಅಲ್ಲ ವಿಷಯ. ಸರ್, ನೀವು ಅಭಿಮಾನಿ ಅವರಿಗೆ ತಲುಪಿಸ್ಬೇಕು. ಹಾ ಮೇಡಮ್. ಏನೇ ಮನಸ್ತಾಪಗಳಿದ್ರು ಕೂಡ ಇವತ್ತಿನ ಪ್ರೆಸ್ ಮೀಟಿಗೆ ಅವರು ಭಾಗಿಯಾಗಿರ್ಬೇಕಿತ್ತಲ್ವಾ? ಕರ್ದಿಲ್ಲ ಮೇಡಮ್. ಕರಿಬೇಕು ಅಂತಿಲ್ಲ ಸರ್. Product- ಅವ್ರ ಸಿನಿಮಾ ಸರ್, ಸಿನಿಮಾ ಮೇಲೆ ಅವ್ರೇ ಡಬ್ಬಿಂಗ್ ಮಾಡ್ಬೋದಲ್ಲ ಮೇಡಮ್. ಸರ್ ನಾವು ಬರ್ತೀವಿ ಸರ್, ಸಿನಿಮಾ ಪತ್ರಕರ್ತರು ಎಲ್ಲ ಏನಾದ್ರು ಬರ್ತೀವಿ ಸರ್, ನಿಲ್ತೀವಿ ಸರ್. ಸಿನಿಮಾ ಅದು ಸರ್, ನಮ್ಮ ಸಿನಿಮಾ ಅಂತ ಬರ್ತೀವಿ ಸರ್, ಸಿನಿಮಾ ಪತ್ರಕರ್ತರು. ಮೇಡಮ್ ಹೀರೋಗೆ ನಿಮಗೆ ವಾಯ್ಸ್ ಡಬ್ಬಿಂಗ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವ ತರ ಬೇಜಾರಾಗ್ತದೆ? ನಿಮಗೆ ಅದು ತಪ್ಪೇ ಎಲ್ಲ ಅನ್ನೋ ತರ ಮಾತಾಡ್ತಿದಾರಲ್ಲ ಮೇಡಮ್. ಆಗ್ತಿಲ್ಲ ಅಂದಾಗ ಏನ್ ಮಾಡೋದು? ಟ್ರೈ ಮಾಡ್ಬೋದಿತ್ತಲ್ಲ ಮೇಡಮ್. ಸರ್ ನೀವುಗಳೇ ಡ್ಯಾಮೇಜ್ ಮಾಡ್ತಿದ್ದೀರಾ ಸಿನಿಮಾಕ್ಕೆ, ಹೆಂಗೆ ಸರ್? ಸಾರಿ ಮೇಡಮ್, ನೀವು ಸರ್ ರಾಂಗ್ ಇನ್ವೈಟ್ ಕ್ವಶನ್ ಮಾಡಿಲ್ಲ ಅಂತ ಹೇಳಿದ್ರು. ನಿನ್ನೆ ತನಕ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಎಲ್ಲ ಹಾಕೊಂಡಿದ್ದಾರೆ ಸರ್. ಇನ್ವೈಟ್ ಮಾಡೋ ಅವಶ್ಯಕತೆ ಏನಿತ್ತು? ಅವರೇ ಪೋಸ್ಟ್ ಹಾಕೊಂಡಿದ್ದಾರೆ. Post ಮಾಡೋದು ತಪ್ಪು ಅಂತ ಹೇಳೋದು ನಾವು ಅವ್ರದೇನೆ. ಪೋಸ್ಟ್ ಮಾಡಿಲ್ಲ ಅಂದ್ರೆ ಮತ್ತೆ ಪೋಸ್ಟ್ ಮಾಡಿಲ್ಲ ಅಂತಿರಲ್ಲ. ಅಲ್ಲ 24 ಮಾಡಿದಾರೆ ಅಂತ ನಾವ್ ಹೇಳ್ತಾರೆ. ಅದು ತಗೊಳ್ಳಿ ಸುವರ್ಣ ಪಬ್ಲಿಕ್ ಕೈ ಪ್ರಜ್ವಲ್ ದೇವರಾಜ್ ನಮ್ಮ ಸ್ನೇಹಿತರು, ನಮ್ಮ ಸಿನಿಮಾ ನಟರು, ನೀವು ಗಲಾಟೆ ಮಾಡ್ಬೇಡಿ. ಅವ್ರು 3 ವರ್ಷ ಉಪವಾಸ ಮಾಡಿರ್ತಾರೆ. ಯಾರ್ಯಾರು ಬಂಡವಾಳ ಹಾಕ್ತಿದ್ದಾರೆ ಅವ್ರಿಗೆ ಗೊತ್ತಿದೆ. ನಾವು ಇರಿ ಒಂದ್ ಕನ್ನಡ ಸಿನಿಮಾ ಉಳಿಸೋಣ, ಬೆಳೆಸೋಣ. ಸಪೋರ್ಟ್ ಮಾಡಿ ಸರ್, ಮಾತಾಡ್ತಾರೆ ಮಾತಾಡ್ತಾರೆ ಎಲ್ಲ ಕನ್ನಡಿ ಸ್ಟೇಜ್ ಆನ್ ಮಾಡ್ಬಿಡಿ. ಬನ್ನಿ